ಎಲ್ರಿಗೂ ನಮಸ್ತೆ. ಯೂಟ್ಯೂಬ್ ಚಾನಲ್ ಕಡೆಯಿಂದ ಇವತ್ತಿನ ಸ್ಪೆಷಲ್ ಎಂತ ಗೊತ್ತಾ, ಗೀ ರೋಸ್ಟೆಡ್ ಚಿಕನ್ ಮಾಡೋದು ತುಂಬ ಸುಲಭ ಇದೆ, ಸಿಕ್ಕಾಪಟ್ಟೆ ಸುಲಭ ಇದೆ, ಬೇಗ ಆಗಿ ಹೋಗ್ತದೆ. ಸೊ ಹಾಗಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡುವ. ಸ್ವಲ್ಪ ಸ್ಪೈಸಸ್ ಎಲ್ಲ ತೋರಿಸಿದ್ದೀನಲ್ಲ, ಇದನ್ನೆಲ್ಲ ಡ್ರೈ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬೇಡಿಗೆ ಮೆಣಸು ಹೆಚ್ಚು ಹಾಕ್ಕೊಳ್ಳಿ, ಕಲರಿಗೋಸ್ಕರ. ಇದರಲ್ಲಿ ಕಲರೇ ತುಂಬ ಇಂಪಾರ್ಟೆಂಟ್. ಸೊ ಹಾಗೆ ಬೇಡಿಗೆ ಮೆಣಸು ಜಾಸ್ತಿ ಹಾಕ್ಕೊಳ್ಳಿ. ಬೇಡಿಗೆ ಮೆಣಸು ಯೂಸ್ ಮಾಡುವಾಗ ಅದರಲ್ಲಿ ಖಾರ ಇರೋದಿಲ್ಲ, ಅದಕ್ಕೋಸ್ಕರ ನೀವು ಖಾರಕ್ಕೆ ಬೇರೆ ಯಾವುದಾದ್ರೂ ಮೆಣಸು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಒಣಗಿದ ಮೆಣಸು, ಹಸಿಮೆಣಸು ಬೇಡ, ಒಣಗಿದ ಮೆಣಸು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ, ಎಲ್ಲ ಡ್ರೈ ಫ್ರೈ ಮಾಡಿ, ಎಲ್ಲನ ಒಂದು ಗಿರ್ಕ್ ಅಂದರೆ ಮಿಕ್ಸರ್ ಜಾರಲ್ಲಿ ಹಾಕಿ ಚೆಂದ ಗ್ರೈಂಡ್ ಮಾಡಿ, ಅದನ್ನೆಲ್ಲ ಗ್ರೈಂಡ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಿ, ಅದು ಹೆಚ್ಚು ಹುಳಿ ಇರ್ತದೆ, ಚೆನ್ನಾಗಿರ್ತದೆ. ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಎಷ್ಟು ನೀರು ಬೇಕೋ ಅಷ್ಟು. ಅದರಲ್ಲಿ ಸ್ವಲ್ಪ ಮಸಾಲೆ ತೆಗೆದು ನಮ್ಮ ಚಿಕನೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ನೀಟಾಗಿ ಒಂದು ಡ್ರೆಸ್ ಮಾಡುವ. ನೀಟಾಗಿ ಅದಕ್ಕೆ ಒಂದು ಮೇಕಪ್ ಆಗಿದ ತಕ್ಷಣ ಲೈಟಾಗಿ ಒಂದು ಮೇಕಪ್ ಮಾಡಿ ಅದನ್ನು ಒಂದು ಸೈಡಲ್ಲಿ ಇಡುವ, ಒಂದು 1 ಅವರ್ ಇಡುವ ಸೋಕಿಗೆ. ಅದ ನಂತರ 1 ಅವರ್ ಆದಮೇಲೆ ಒಂದು ಪ್ಯಾನಿಗೆ ಬಟರ್ ತೆಗೆದು ಹಾಕೋದು, ಅಂದರೆ ಗೀ ತೆಗೆದು ಹಾಕೋದು. ನಾವು ಮೇಕಪ್ ಮಾಡಿಟ್ಟ ಚಿಕನ್ನೆಲ್ಲ ತೆಗೆದು ಮತ್ತು ಫ್ರೈ ಮಾಡೋದು ಲೈಟಾಗಿ. ಆಯಿಲ್ ಸೇರಿಸೋದು ಬೇಡ, ಬರೀ ಗೀನ ಮಾತ್ರ ಹಾಕಿದರೆ ಆಯಿತು. ಸೊ ಗೀ ತಿನ್ನೋದ್ರಿಂದ ಬೋನ್ಸ್ ಸ್ಟ್ರಾಂಗ್ ಆಗ್ತದೆ, ಒಳ್ಳೆಯದು ಗೀ. ಎವ್ರಿ ಡೇ ನಮ್ಮ ಫುಡ್ಡಲ್ಲಿ ಗೀ ಇರಬೇಕು, ಆಯಿತಾ. ಇದೆಲ್ಲ ಫ್ರೈ ಆದಮೇಲೆ ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಮತ್ತು ನಾವು ಪೇಸ್ಟ್ ಮಾಡಿಟ್ಟಿದ್ದೀವಲ್ವ, ಅದೇ ಪೇಸ್ಟನ್ನ ತೆಗೆದು ಮತ್ತೆ ಪ್ಯಾನಿಗೆ ಹಾಕಿ ಫ್ರೈ ಮಾಡಬೇಕು. ಮತ್ತು ನೀರು ಆ್ಯಡ್ ಮಾಡ್ಕೋಬೇಕು, ಅದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರಬೇಕಲ್ಲ, ಅದಕ್ಕೋಸ್ಕರ, ಆಯಿತಾ. ಅದು ಚೆಂದ ಫ್ರೈ ಆದಮೇಲೆ ಅದರದ್ದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವೇನು ಚಿಕನ್ ಇಟ್ಟಿರ್ತೀವಿ ಅದನ್ನು ತೆಗೆದು ಇದಕ್ಕೆ ಹಾಕೋದು. ಡ್ರೆಸ್ಸಿಂಗ್ ಆಗಿರೋ ಮೇಕಪ್ ಆಗಿರೋ ಚಿಕನ್ ಇರುತ್ತಲ್ಲ, ಆ ಮೇಕಪ್ ಆಗಿರೋ ಚಿಕನ್ನ ತೆಗೆದು ಇದಕ್ಕೆ ಹಾಕೋದು. ಮತ್ತು ಹೆವಿ ಇನ್ನು ಮತ್ತೆ ಜಾಸ್ತಿ ಮೇಕಪ್ ಮಾಡಲಿಕ್ಕೆ ಅದಕ್ಕೆ. ಸೊ ಈ ಮಸಾಲೆದು ಕಲರ್ ಸಖತ್ತಾಗಿರುತ್ತೆ, ರೆಡ್ ಕಲರ್ ಆಗಿರುತ್ತದೆ, ತುಂಬ ಚೆಂದ ಬರ್ತದೆ. ಬೇಡಿಗೆ ಮೆಣಸೋದು ಎಫೆಕ್ಟ್ ಎಲ್ಲ, ಆಯಿತಾ. ಇದೆಲ್ಲ ಆದ ಮೇಲೆ ನಿಮಗೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಶುಗರ್ ಬೇಕಂದರೆ ಸ್ವಲ್ಪ ಅದು ಟೇಸ್ಟನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಶುಗರ್ ಹಾಕೋದು, ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಅಷ್ಟೇ, ಬೇರೆ ಎಂತ ಇಲ್ಲ, ತುಂಬ ಬೇಗ ಆಗಿ ಹೋಗ್ತದೆ. ಚಪಾತಿ ಮತ್ತು ಪೂರಿ, ದೋಸೆ, ರೊಟ್ಟಿ ಇದಕ್ಕೆಲ್ಲ ತುಂಬ ಸೂಪರಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಖುಷಿಯಾದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್, ಆಯಿತಾ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಲಿಕ್ಕೆ ನನಗೇನು ಎನ್ಕರೇಜ್ ಆಗುತ್ತೆ. ಮತ್ತು ಲಾಸ್ಟಿಗೊಂದು ಹಾಗೆ ಸ್ಪ್ರೇ ಮಾಡ್ತೀವಲ್ಲ, ಅದೇ ಥರ ಒಂದು ಕರಿಬೇವು ಸೊಪ್ಪು ಹಾಕಿ ಮತ್ತು ಗೀ ಅದ್ರ ಮೇಲೆ ಹಾಕಿದರೆ ವಾವ್, ಸೂಪರಾಗಿರುತ್ತೆ. ಬಾಳೆಲೆ ಮೇಲೆ ಇಟ್ಟು ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ನುವಾಗ ವಾವ್, ಸಖತ್ತಾಗಿರುತ್ತೆ, ಎರಡು ಮಾತೇ ಇಲ್ಲ, ಆಯಿತಾ. ಖುಷಿಯಾದಲ್ಲೆಲ್ಲ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡುವ. ಬಾಯ್.